ಸಾಲ ಕಟ್ ಮಾಡ್ಬಿಡ್ತೀವಿ ನಾವು. ಅದು ಗೊತ್ತಾ MD ಅವರೇ? ನೀವು ಮುಖ್ಯಮಂತ್ರಿ ಹತ್ರ ಅಲ್ಗ ಹೋದ್ರೆ ಮುಖ್ಯಮಂತ್ರಿ ಇಲ್ಲೇ ಕಟ್ ಮಾಡ್ಬಿಟ್ರೆ ನಾವು ಯಾವ ನೀವು ಹತ್ರಕ್ಕೆ ಹೋದ್ರಿ? ಸರ್ಕಾರ 1 ಟನ್ ಕಬ್ಗೆ ಆಲ್ಮೋಸ್ಟ್ 3,300 ರೂಪಾಯಿ ಫೈನಲ್ ಆಗಿ ಫಿಕ್ಸ್ ಮಾಡ್ತು. ಇದಕ್ಕೆ ರೈತರು ತುಂಬಾ ಖುಷಿನೂ ವ್ಯಕ್ತಪಡಿಸ್ತಿದ್ದಾರೆ. ಇನ್ ದ ಸೇಮ್ ಟೈಮ್ ಕೆಲವರು ಇಷ್ಟು ಕಷ್ಟಪಟ್ಟು ದುಡಿಮೆ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ 3,300 ರೂಪಾಯಿನ ನಮ್ಗೆ ಎಲ್ಲಿ ಸಾಕಾಗೈತೆ ಅಂತ ಕೆಲವರು ಹೇಳ್ತಿದ್ದಾರೆ. ಇವತ್ತು ರೈತ ಎಷ್ಟೊಂದು ತೊಂದರೆ ಅನುಭವಿಸ್ತಾ ಇದ್ದಾನೆ ಅಂತ ಗೊತ್ತಾ ನಿಮ್ಗೆ? ಅವ್ನ್ ಬೆಳೆಯೋ ಬೆಳೆಗೆ ಇವತ್ತು ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಏನಿ 3,300 ರೂಪಾಯಿ ಗಲಾಟೆ ಅಂತ ತಿಳ್ಕೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿ ಮಾಡ್ಕೊಳ್ಳಿ. ಇನ್ ಕೇಸ್ ಕಂಟೆಂಟ್ ಇಷ್ಟ ಆದ್ರೆ ಮಾಡಿ, ಇಲ್ಲ ಅಂದ್ರೆ ಲೈಕ್ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಅದನ್ನ ಇಂಪ್ರೂವ್ ಮಾಡ್ಕೊಂತೀನಿ. ಅಂಡ್ ವೆನ್ ಇಟ್ಸ್ ಕಮ್ಸ್ ಟು 3,300 ರೂಪಾಯಿ ಏನಿದು ಟನ್ನು ಅಂತ ಹೇಳಿದ್ರೆ, ಸರ್ಕಾರ 2,000 ಕೂಡ ಫಿಕ್ಸ್ ಮಾಡ್ತಿಲ್ಲ, ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳ್ಬಿಟ್ಟು ರೈತರು ಆಲ್ಮೋಸ್ಟ್ ಒಂದು 11 ಡೇಸ್ ಸುದೀರ್ಘ ಹೋರಾಟದ ನಂತರ ಫೈನಲ್ ಆಗಿ ಗೌರ್ಮೆಂಟ್ 3,300 ರೂಪಾಯಿ ಅಂತ ಫಿಕ್ಸ್ ಮಾಡಿತು. ಲಿಟ್ರಲಿ ನಾವು ಯಾವ ಸಿಚುವೇಶನ್ ಅಲ್ಲಿ ಇದೀವಿ ಅಂತ ಹೇಳಿದ್ರೆ, ಒಬ್ಬ ರೈತರು ಒಂದು ಟನ್ ಕಬ್ಬು ಬೆಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಕಷ್ಟ ಇರತ್ತೆ ಅಂತ ರೈತರಿಗೆ ಮಾತ್ರ ಗೊತ್ತು. ಅಂತದ್ರಲ್ಲಿ ಪ್ರೈಸ್ ಅವರೇ ಡಿಟರ್ಮೈನ್ ಮಾಡೋಕ್ಕಿಂತ ಅವಕಾಶ ಇಲ್ಲ ಅಂತ ಹೇಳಿದಾಗ ಲಿಟ್ರಲಿ ಎಲ್ಲಿದೆವು ಗುರು ನಾವು? ಸೀರಿಯಸ್ಲಿ ಒಂದು 3,300 ರೂಪಾಯಿ ಏನು ಬರುತ್ತೆ? ಒಂದು ಟನ್ ಕಬ್ಬಲ್ಲಿ ಆಲ್ಮೋಸ್ಟ್ 100ರಿಂದ 120 kg ಶುಗರ್ನ ಪ್ರೊಡ್ಯೂಸ್ ಮಾಡಬಹುದು. 1 kg 45-50 ರೂಪಾಯಿ ಮಾರ್ತಿದ್ದಾರೆ. ಆ ಲೆಕ್ಕಕ್ಕೆ ಹೋದ್ರೂ ಕೂಡ 5-6 ಸಾವಿರ ಆಗುತ್ತೆ. ಏನು ಬರೀ 1 ಟನ್ ಅಲ್ಲಿ ಬರೋದು ಸಕ್ಕರೆಯಲ್ಲಿ 5,000-6,000 ಫ್ಯಾಕ್ಟ್ರಿ ಅವ್ರು ತಿನ್ಬಿಡ್ತಾ ಇದ್ರೆ, ರೈತರಿಗೆ ಮಾತ್ರ 3,300 ರೂಪಾಯಿ. ಅದು ಇನ್ನೂ ಅದರಲ್ಲಿ ಇನ್ನೂ ಎಷ್ಟಿರುತ್ತೆ? ಟಾಕಾ ಇರುತ್ತೆ, ಲೋಡಿಂಗ್ ಚಾರ್ಜಸ್ ಇರುತ್ತೆ, ಅನ್ಲೋಡಿಂಗ್ ಚಾರ್ಜಸ್ ಇರುತ್ತೆ. ಇವೆಲ್ಲ ಹೋದ್ರೂ ಕೂಡ ನನಗೆ ಗೊತ್ತಿರೋ ಪ್ರಕಾರ ರೈತರಿಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತ ಹೇಳಿದ್ರೆ ಒಂದು 2,800 ಇಲ್ಲ 2,900 ರೂಪಾಯಿ ಉಳಿಯುತ್ತೆ ಒಂದು ಟನ್ ಅಲ್ಲಿ. ಬಟ್ ಗೌರ್ಮೆಂಟ್ ಇದಕ್ಕೋಸ್ಕರ ಯಾಕೆ ಇಷ್ಟು ಕೇರ್ಲೆಸ್ ಆಗಿದೆ ಈ ಆಕ್ಟ್ ಮೇಲೆ ಅಂತ. ಇದು ಒಂದು ಕಬ್ಬೆ ಅಲ್ಲ, ರಾಗಿ ತಗೊಳ್ಳಿ, ಭತ್ತ ತಗೊಳ್ಳಿ, ಇನ್ನ ತುಂಬಾ ವಿಚಾರಗಳಲ್ಲಿ ಗೌರ್ಮೆಂಟ್ ಇನ್ನು ತುಂಬಾ ಇಂಪ್ರೂವ್ ಆಗಬೇಕು. ಅಂಡ್ ಸರ್ಕಾರ ಹೇಗೆ ಈ ತರ ಮಾಡ್ತಿದೆ ಅಂತ ದೇವ್ರಿಗೆ ಗೊತ್ತು. ಹೋಪ್ ಈ ಸಿಚುವೇಶನ್ ಇನ್ನೂ ಸ್ವಲ್ಪ ಮುಂದೆ ಹೋಗ್ಲಿ ಅಂಡ್ ಆ ರೇಟ್ಗಳು ಇನ್ನೂ ಸ್ವಲ್ಪ ಇನ್ಕ್ರೀಸ್ ಮಾಡಲಿ, ನಮ್ಮ ರೈತರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ವಿಡಿಯೋನೆಲ್ಲ ಮುಗಿಸೋಣ. ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ.